ನಡೀತಿದೆ? ಇದು ರೆಸಿಡೆನ್ಸಿಯಲ್ ಏರಿಯಾ, ಲಾಡ್ಜ್ ಅಲ್ಲ. ಮಾನ ಮರ್ಯಾದೆ ಇರೋ ಫ್ಯಾಮಿಲಿಗಳಿಲ್ಲಿರೋದು. ಗೌರ್ಮೆಂಟ್ ಆಫೀಸರ್ಸು, ಟೀಚರ್ಸು, ಲಾಯರ್ಸ್ ಇರ್ತಾವೆ. ಎಂತೆಂಥವ್ರು ಇದ್ದೀವಿ ನಾವು. ಯಾರೋ ಬರ್ತಾರೆ, ಕೇಳಿದ್ರೆ ಯಾರು ಇಲ್ಲ ಅಂತ ಮುಚ್ಚುಮರೆ ಮಾಡ್ತಾರೆ. ಇವತ್ತು ಇಡೀ ದಿನ ಒಬ್ಬ ಒಳಗಿದ್ದಾನೆ. ಚಿಚ್ಚಿ, ಅಸಹ್ಯ. ಇದು ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಮನೇಲಿ ದೊಡ್ಡೋರು ಯಾರು ಇಲ್ಲ, ಒಳಗಡೆ ಯಾವನೋ ಇದ್ದಾನೆ. ನಮ್ಮಂತ ಗೌರವ ಇರೋರು ಏನಂತ ಅರ್ಥ ಮಾಡ್ಕೋಬೇಕು? ನಾವು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ, ಇಲ್ಲಿ ಏನಾಗ್ತಿದೆ ಅಂತ ಕೇಳ್ತಾ ಇದೀವಿ ಅಷ್ಟೇ. ನಾಳೆ ದಿನ ಇಡೀ ಬೀದಿಲಿ ಈ ಮನೆ ಸುದ್ದಿನೇ ಮಾತಾಡ್ಕೊಂಡು ಓಡಾಡಬಾರ್ದಲ್ವಾ? ನಿಮ್ ಮರ್ಯಾದೆ ಜೊತೆಗೆ ನಮ್ಮ ಮರ್ಯಾದೆನೂ ಕಳೀತಾ ಇದ್ದೀರಾ. ಇಷ್ಟೆಲ್ಲ ನಡೀತಾ ಇದ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಇವತ್ತು ಒಬ್ಬ ಗಂಡಸು, ನಾಳೆ ಇನ್ನೇನೋ ಇಡೀ ಲೋಕಾಲಿಟಿಗೆ ನಾಚಿಕೆ ಆಗುವಂತ ವಿಷಯ ಇದು. ಸ್ವಲ್ಪ ಬಾಯಿ ಮುಚ್ತೀರಾ? ಆಗ್ಲಿಂದ ನೋಡ್ತಾ ಇದ್ದೀನಿ, ಬಾಯಿ ಬಂದಂಗ್ ಮಾತಾಡ್ತಾನೆ ಇದ್ದೀರಲ್ಲ. ನೋಡಿ, ಯಾರ ಬಗ್ಗೆ ಏನ್ ಮಾತಾಡ್ತೀನಿ ನೀನು ಪರಿಜ್ಞಾನ ಇದೆಯಾ ನಿಮ್ಗೆ? ಅಲ್ರಿ, ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಿದ್ದೀರಲ್ಲ, ನಿಮಗ್ ಮನ್ಸಾದ್ರೆ ಹೇಗ್ ಬರುತ್ತೆ? ಮನೆ ಒಳಗಡೆ ಯಾರಿದ್ದಾರೆ ಅಂತ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನಮ್ ನಿಧಿ ಎಂತೋಳು ಅಂತ ನಮ್ಗೆ ಗೊತ್ತಿದೆ. ನೀವು ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಏನಮ್ಮ, ನಮ್ಗೆ ಬೈತಾ ಇದ್ರಲ್ಲ, ಈಗೇನ್ ಹೇಳ್ತೀರಾ? ಈ ಟೈಮಲ್ಲಿ ಈ ಹುಡುಗನಿಗೆ ಇಲ್ಲೇನ್ ಕೆಲಸ? ಇವನು ಇವಳ ಅಕ್ಕನ್ ಗಂಡ ಅಲ್ವಾ? ಈ ಟೈಮಲ್ಲಿ ಇವ್ನ ಹೆಂಡತಿ ತಂಗಿ ಜೊತೆ ಬಾಗ್ಲ ಚಿಲ್ಕ ಹಾಕೊಂಡು ಏನ್ ಮಾಡ್ತಾ ಇದ್ದ? ಅಲ್ಲಮ್ಮ, ಡಾಕ್ಟರ್ ಆಗಿ ಇಂಥ ಕೆಲಸ ಮಾಡ್ಕೊಂಡಿರಕ್ ನಾಚಿಕೆ ಆಗಲ್ವಾ ನಿನ್ಗೆ? ಪೇಷಂಟ್ ಗಿಂತ ಗಂಡಸರು ಬಂದು ಹೋಗೋ ಜಾಗ ಆಗಿದೆ ಇದು. ಸಾಕ್ ನಿಲ್ಲಿಸ್ರಿ. ಆಗ್ಲಿ ನೋಡ್ತಾನೆ ಇದೀನಿ, ಬೇಕಾಬಿಟ್ಟಿ ಮಾತಾಡ್ತಿದ್ರಲ್ಲ. ಒಂದ್ ಹೆಣ್ಣಿನ ಬಗ್ಗೆ ಏನೂ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡೋದು ಸರಿನಾ? ನಿಧಿಯವ್ರಿಗೆ ತುಂಬಾ ಜ್ವರ ಇತ್ತು. ನಾನು ಮಾಡ್ತಾ ಇರೋ ಡೈರೆಕ್ಷನ್ ಹೇಗಿದೆ ಅಂತ ಸ್ವಲ್ಪ ಕೇಳಿಸ್ಕೋತಾರ. ಸೀನ್ ನಂಬರ್ 1, ಆ ನಿಧಿನ ಮನೆಯಿಂದ ಹೊರಗೆ ಹಾಕ್ದೆ. ಆ ಕರ್ಣ ಅನ್ನೋ ನಾಯಿ ವಿಲ 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 ಅಂತ ಹಾಗೆ ಒದ್ದಾಡ್ಬಿಡ್ತು. ರಿಸಲ್ಟು ಬ್ರೇಕಪ್ ಆಯ್ತು. ಸೀನ್ ನಂಬರ್ 2, ನಿಧಿನ ಆಸ್ಪತ್ರೆಯಿಂದ ಹೊರಗೆ ಹಾಕ್ದೆ. ಒನ್ಸ್ ಅಗೈನ್ ಇಬ್ರು ಬ್ರೇಕಪ್ ಆಯ್ತು. ಕಟ್ ಟು ನೆಕ್ಸ್ಟ್ ಸೀನ್. ನಿಧಿ ಮನೆಗೆ ಆ ತೊಟ್ಟಿಗೆ ಎಂಟ್ರಿನೇ ಇಲ್ಲ. ಈಗ ಹೇಳು, ಸೂಪರ್ ಡೈರೆಕ್ಷನ್ ಅಲ್ವಾ? ಸೂಪರಾ? ಸೂಪರ್ ಸೇ ಊಪರ್ ಅಣ್ಣ. ಮಾಸ್ಟರ್ ಪ್ಲಾನ್ ಹೇಗ್ ಮಾಡೋದು ಅಂತ ನಿನ್ನಿಂದ ಕೋಚಿಂಗ್ ತಗೋಬೇಕು. ಅವರಿಬ್ಬರು ಪ್ರೀತಿಗೆ ಇದಕ್ಕಿಂತ ಚೆನ್ನಾಗಿ ಬೆಂಕಿ ಹಚ್ಚೋಕೆ ಸಾಧ್ಯನಾ? ಈಗ ಇಬ್ರು ಹೇಗೆ ಮೀಟ್ ಮಾಡ್ತಾರೆ? ಆಪ್ಷನ್ ಇಲ್ವಲ್ಲ. ಕಟ್ ಮಾಡಿ ಹಾಕಿದ್ದೀನಲ್ಲ. ತಾರಾ, ಮುಂದಿನ ಪ್ಲಾನ್ ಕೂಡ ಈಗ ಆಲ್ರೆಡಿ ಇಲ್ಲಿದೆ. ಜಸ್ಟ್ ಇಂಪ್ಲಿಮೆಂಟ್ ಮಾಡೋದಷ್ಟೇ ಕೆಲಸ. ಏನಣ್ಣ ಅದು? ಸಂಬಂಧಿಕರಾಗ್ಲಿ ಶತ್ರುಗಳಾಗ್ಲಿ, ನನ್ನ ತಲೆಯಲ್ಲಿ ಏನಿದೆ ಅಂತ ನಾನು ಯಾವತ್ತೂ ಹೇಳಲ್ಲ. ನೀವ್ ಯಾವಾಗ ಬಂದ್ರಿ? ಜ್ವರ ಕಡಿಮೆ ಆಯ್ತಾ? ನೀವು ಮಲಗಿದ್ರಲ್ಲ, ನಾನು ಆಗ್ಲೇ ಬಂದೆ. ಯಾರೋ ಒಬ್ರು ಹೇಳ್ತಿದ್ರು, ನಾವು ದೂರ ಇದ್ರು ನಮ್ಮ ಮನ್ಸು ಮಾತ್ರ ಹತ್ರನೇ ಇರಬೇಕು ಅಂತ. ಆದ್ರೆ ಎಲ್ಲಿ ನೋಡಿದ್ರೆ ಯಾರೋ ನನ್ನನ್ನ ಮಿಸ್ಸೇ ಮಾಡ್ಕೊಳ್ತಿಲ್ಲಪ್ಪ.
ಇದೊಳ್ಳೆ ಕತೆ ಆಯ್ತಲ್ಲ, ನೀವೇ ಏನೇನೋ ಅನ್ಕೋಬಿಟ್ರೆ. ನೀವು ನನ್ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನೋಡೋದಕ್ಕೆ ಬಂದೆ. ಆದ್ರೆ ನೀವು ನೋಡಿದ್ರೆ ನನ್ನನ್ನ ಚೂರು ಮಿಸ್ ಮಾಡ್ಕೊಳ್ತಿಲ್ಲ. ಅಂದ್ರೆ ಕಂಪ್ಲೇಂಟ್ ಮಾಡಬೇಕು ಅಂತಾನೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಆಯ್ತು. ಈಗ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೆಂಗೆ ಪ್ರೂವ್ ಮಾಡಬೇಕು? ನೀವೇ ಹೇಳಿ. ನೀವು ಆಲ್ರೆಡಿ ಫೇಲ್ ಆಗೋಯ್ತು, ಬಿಟ್ಟಾಕಿ ಆ ವಿಚಾರನ. ನಿಮಗೆ ಗೊತ್ತಾ, ನನ್ನ ಬ್ರೈನಲ್ಲಿರೋ ಪ್ರತಿ ನ್ಯೂರಾನ್, ಬಾಡಿಲಿರೋ ಪ್ರತಿ ಸೆಲ್ ನಿಮ್ಮ ಹೆಸರೇ ಹೇಳುತ್ತೆ. ಇನ್ನು ಹಾರ್ಟ್ ಅಂತೂ ಕೇಳಲೇಬೇಡಿ. ಇಷ್ಟೆಲ್ಲ ಇದ್ಮೇಲೆ ಮಿಸ್ ಮಾಡ್ಕೊಳ್ಳೋದು ಏನ್ರಿ? ತುಂಬಾ ಸ್ಮಾರ್ಟ್ ಇದ್ದೀರಾ. ನನಗೇನಾದ್ರೂ ಹೇಳಿ ನನ್ನ ಕೋಪನ ಹಾಗೆ ಹೋಗೋ ತರ ಮಾಡ್ಬಿಡ್ತಾರೆ. ಆದ್ರೆ ಸಾರಿ, ನಾನು ಈಗ ಮಾತ್ರ ನಿಮ್ಮ ಮಾತನ್ನ ಯಾವುದೇ ಕಾರಣಕ್ಕೂ ಕೇಳಲ್ಲ. ನಾನಿವಾಗ ಹೋಗ್ತಾ ಇದ್ದೀನಿ. ಬಾಯ್. ಸದಾ ಜೊತೆಗಿರೋರ್ನ ಮಿಸ್ ಮಾಡ್ಕೊಳ್ಳೋದು ಹೇಗ್ರಿ? ಹೋಗ್ಬೇಡ್ರಿ, ಇರ್ರಿ, ಹೋಗ್ಬೇಡಿ ಪ್ಲೀಸ್. ಕರ್ಣ, ಸಾರಿ, ನಿಮ್ಮ ಕೈ ಅಂತ ಗೊತ್ತಾಗ್ಲಿಲ್ಲ. ಅದು ಇಟ್ಸ್ ಓಕೆ, ಪರವಾಗಿಲ್ಲ. ಐ ಆಮ್ ಸಾರಿ.